ಮಂಡ್ಯದಲ್ಲಿ ಸಂಸದೆ ಸುಮಲತಾ ನಡೆ ಇನ್ನೂ ನಿಗೂಢವಾಗಿದೆ. ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಸೂಚಿಸುತ್ತಾರಾ ಸುಮಲತಾ? ಕಾಳಿಕಾಂಬ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈಗ ಸಭೆ ನಡೆಸ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅವರ ಅಂತಿಮ ನಿರ್ಧಾರ ಪ್ರಕಟವಾಗಲಿದೆ. ತಟಸ್ಥನ ಅಥವಾ ಮೈತ್ರಿಗೆ ಬೆಂಬಲನ ಅಥವಾ ಪಕ್ಷೇತರ ಸ್ಪರ್ಧೆನ? ಕಾಳಿಕಾಂಬ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿ ಸಭೆಯಲ್ಲಿ ಈಗ ಭಾಗಿಯಾಗಿದ್ದಾರೆ. ಏನ್ ನಿರ್ಧಾರವನ್ನ ಘೋಷಿಸುತ್ತಾರೆ ಸಂಸದೆ ಸುಮಲತಾ? ಈಗಾಗಲೇ ಕಾರ್ಯಕರ್ತರ ಅಭಿಪ್ರಾಯವನ್ನ ಪಡೆದುಕೊಂಡಿದ್ದಾರೆ. ಹೇಳಿದ್ರು ಬೆಂಗಳೂರಿನಲ್ಲಿ 3ನೇ ತಾರೀಕಿಗೆ ನಾನು ಅಂತಿಮ ನಿರ್ಧಾರವನ್ನು ತಿಳಿಸ್ತೀನಿ ಅಂತ. ಇವತ್ತು ಬಹಿರಂಗ ಸಭೆ ನಡೆಸ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ನಿರ್ಧಾರ ಪ್ರಕಟ ಆಗಿಲ್ಲ. ಇಡೀ ರಾಜ್ಯವೇ ಎದುರು ನೋಡ್ತಾ ಇದೆ ಸಂಸದೆ ಸುಮಲತಾ ಅವರ ನಡೆ ಯಾವ ಕಡೆ ಅಂಥೇಳಿ. ಯಾಕಂತ ಹೇಳಿದ್ರೆ ಬಹಳ ಕುತೂಹಲ ಇರೋದು. ಈಗ ನೋಡಿ, ಕುಮಾರಸ್ವಾಮಿ ಅವರು ಮೊನ್ನೆ ಬಂದು ಹೋದರು, ಮಾತುಕತೆ ನಡೆಸಿದ್ರು, ಕೆಲವೊಂದಿಷ್ಟು ಸಲಹೆಗಳನ್ನು ಕೂಡ ಕೊಟ್ಟರು. ಹಳೆ ಮುನಿಸೆಲ್ಲ ಮರೆತು ಬಿಡಿ, ನಮ್ಮ ಪರವಾಗಿ ಕೆಲಸ ಮಾಡಿ, ಮೈತ್ರಿ ಧರ್ಮವನ್ನು ಪಾಲನೆ ಮಾಡಿ ಅಂತ. ಬಟ್ ಈಗ ಸುಮಲತಾ ಅವರ ಮುಂದೆ ಇರುವಂಥ ಆಯ್ಕೆಗಳು ಯಾವುದು? ನಮಗನ್ನಿಸ್ತಾ ಇದೆ ಸುಮಲತಾ ಅವರು ಮೈತ್ರಿ ಅಭ್ಯರ್ಥಿಗೆ ಬೆಂಬಲ ಕೊಡುವುದು ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕೆಂದರೆ BJP ಹೈಕಮಾಂಡ್ ಅವರಿಗೆ ಸೂಕ್ತ ಸ್ಥಾನಮಾನದ ಭರವಸೆ ನೀಡಿದೆ. ಪಕ್ಷೇತರವಾಗಿ ನಿಂತರೂ ಕೂಡ ಕಷ್ಟ ಆಗುತ್ತೆ. ಇಲ್ಲಪ್ಪ, ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋಕೆ ನಿಂತಿದ್ದಾರೆ, ಅಲ್ಲಿ ಮತಗಳನ್ನು ಒಡೆಯೋಕೆ ಅನ್ನುವಂಥ ಮತ್ತೆ ತಪ್ಪು ಸಂದೇಶ ಹೋಗ್ಬೋದು. ಹಾಗಾಗಿ ಅವರ ಮುಂದಿನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಅವರು BJPಯಲ್ಲೇ ಅಂದರೆ BJPಗೆ ಬೆಂಬಲವನ್ನು ಕೊಟ್ಟು ಹಾಗೆ ಉಳಿದುಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಪಕ್ಷೇತರವಾಗಿ ಸ್ಪರ್ಧೆ ಮಾಡಲ್ಲ ಅಂತ ಅನ್ನಿಸ್ತಾ ಇದೆ. ಬೆಂಬಲಿಗರ ಜೊತೆಗೆ ಸಭೆ ನಡೆಸ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಕಾಳಿಕಾಂಬ ದೇಗುಲದಲ್ಲಿ ವಿಶೇಷವಾದಂತಹ ಪೂಜೆಯನ್ನು ತಮ್ಮ ಆಪ್ತರು ಬೆಂಬಲರೊಂದಿಗೆ ನೆರವೇರಿಸಿದ್ದಾರೆ. ಬಟ್ ಸುಮಲತಾ ಅವರು ಈಗ ನೋಡಿ, ಅವರಿಗೆ BJPಯಿಂದ ಟಿಕೆಟ್ ಕೊಡಲಿಲ್ಲ. ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಅವರು ಕಣದಲ್ಲಿದ್ದಾರೆ. ಕುಮಾರಸ್ವಾಮಿ ಅವರೇ ಅಖಾಡದಲ್ಲಿ ಇರೋದ್ರಿಂದಾಗಿ ಈಗ ಸಹಜವಾಗಿ ಅಲ್ಲಿ ಅವರು ಕೆಲಸವನ್ನು ಮಾಡಲೇಬೇಕಾಗತ್ತೆ. ಅವರ ಪರವಾಗಿ ಪ್ರಚಾರಕ್ಕೆ ಬರಲೇಬೇಕಾಗತ್ತೆ. ಅವರು ತಟಸ್ಥರಾಗಿ ಉಳಿದುಕೊಂಡ್ರೂ ಕೂಡ ಅದು ಬೇರೆಯದ್ದೇ ಸಂದೇಶ ಕೊಟ್ಟಂಗಾಗುತ್ತೆ. ಪಕ್ಷೇತರವಾಗಿ ಸ್ಪರ್ಧೆ ಮಾಡುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ಕೆಲವೇ ಕ್ಷಣಗಳಲ್ಲಿ ಸುಮಲತಾ ಅವರ ಅಂತಿಮ ನಿರ್ಧಾರ ಪ್ರಕಟ ಆಗುತ್ತೆ. ಈಗಾಗಲೇ ಒಂದು ಹಂತದಲ್ಲಿ ಅವರ ಆಪ್ತರು, ಹಿತೈಷಿಗಳ ಅಭಿಪ್ರಾಯವನ್ನು ಸಂಗ್ರಹ ಮಾಡಿದ್ದಾರೆ. 2019ರಲ್ಲಿದ್ದಂಥ ಸ್ಥಿತಿಗತಿಗಳು ಈಗಿಲ್ಲ ಅನ್ನೋದು ಕೂಡ ಅವರ ಅರಿವಿಗಿದೆ. ಹಾಗಾಗಿನೇ BJPಯಲ್ಲಿ ಉಳ್ಕೊಂಡ್ರೆ ಅಥವಾ BJPಗೆ ನಾವು ಸಪೋರ್ಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಸ್ಥಾನಮಾನಗಳು ಸಿಗಬಹುದು. ಇಲ್ಲದೇ ಇದ್ದರೆ ರಾಜಕೀಯ ಭವಿಷ್ಯ ಅತಂತ್ರ ಆಗಬಹುದು. ಅದು ಕೂಡ ಅವರಿಗೆ ಗಮನಕ್ಕಿದೆ. ಅವರ ಹಿತೈಷಿಗಳು ಕೂಡ ಈಗ ಸಹಜವಾಗಿ ಅವರ ಆಪ್ತರು, ಕಾರ್ಯಕರ್ತರು ಬಲವಂತ ಮಾಡ್ತಿದ್ದಾರೆ, ಪಕ್ಷೇತರವಾಗಿ ನಿಂತ್ಕೊಂಡ್ಬಿಡಿ, ಆಗಿದ್ದಾಗಲಿ, ಸೋಲು ಗೆಲುವಲಿ ಅಂಥೇಳಿ. ಆದರೆ ಇಲ್ಲಿ ಎಚ್ಚರಿಕೆ ಹೆಜ್ಜೆಯನ್ನು ಸುಮಲತಾ ಅವರು ಇಡ್ತಾ ಇದ್ದಾರೆ. ಈಗ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮತ್ತು BJP ಈಗ ಮೈತ್ರಿಯ ಅಭ್ಯರ್ಥಿ ಕುಮಾರಸ್ವಾಮಿ ಇದ್ದಾರೆ. ಇಬ್ಬರ ಮಧ್ಯೆ ನೆಕ್ ಟು ನೆಕ್ ಫೈಟ್ ನಡೆಯುವಂಥದ್ದು. ಅದರ ಜೊತೆಗೆ ಇವರು ಪಕ್ಷೇತರವಾಗಿ ಕಣಕ್ಕಿಳಿದ್ರು ಅಂತ ಹೇಳಿದ್ರೆ, ಇಲ್ಲ ಕಾಂಗ್ರೆಸ್ಗೆ ಹೆಲ್ಪ್ ಆಗಲಿ ಅಥವಾ ಕಾಂಗ್ರೆಸ್ಗೆ ಅನುಕೂಲ ಆಗಲಿ ಅಂಥೇಳಿ ಅವ್ರ ಮಾತು ಕೇಳಿಕೊಂಡು ಪಕ್ಷೇತರವಾಗಿ ಕಣಕ್ಕಿಳಿದಿದ್ದಾರೆ ಅಂತ ಮೈತ್ರಿ ನಾಯಕರು ಅವ್ರ ಮೇಲೆ ಮುನಿಸ್ಕೊಳ್ಬೋದು. BJPಯಲ್ಲಿ ಅವ್ರನ್ನ ಮತ್ತೆ ಸೈಡ್ಲೈನ್ ಮಾಡ್ಬೋದು. ಹಾಗಾಗಿನೇ ಅವರೀಗ ಒಂದು ಮಹತ್ವವಾದಂಥ ನಿರ್ಧಾರಕ್ಕೆ ಬರೋರಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸುಮಲತಾ ಅವರ ಸ್ಪರ್ಧೆಯ ಬಗ್ಗೆ ಗೊತ್ತಾಗಲಿದೆ. ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಹೋಗ್ತಾರಾ? ಯಾಕಂದರೆ ಕುಮಾರಸ್ವಾಮಿ ಅವರು ಇನ್ನೂ ನಾಮಿನೇಷನ್ ಫೈಲ್ ಮಾಡಿಲ್ಲ, ನಾಳೆ ಮಾಡ್ತಾರೆ ಅವರು. ಅವತ್ತು ಹೇಳಿದರು ಸುಮಲತಾ ಅವರ ನಿರ್ಧಾರ ಆದಮೇಲೆ ನಾನು ನಾಮಪತ್ರವನ್ನು ಸಲ್ಲಿಸ್ತೀನಿ ಅಂತ. ನೋಡಿ, ಕಿರು ಹೊತ್ತಿಗೆಯನ್ನು ಕೂಡ ಅಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ ಸುಮಲತಾ ಅವರ 5 ವರ್ಷದ ಸಾಧನೆಗಳ ಬಗ್ಗೆ. ಧನ್ಯವಾದಗಳು. ಈಗ ಒಂದು ಸಾಕ್ಷ್ಯ ಚಿತ್ರವನ್ನು ಕೂಡ ರೂಪಿಸಿದ್ದೀವಿ. ಅದನ್ನ ಇದೀಗ ನಿಮ್ಮ ಮುಂದೆ ಚಾಲನೆ ನೀಡ್ತಾ ಇದ್ದಾರೆ ನಮ್ಮ ಚಾನಲ್ ಮಿನಿಸ್ಟರ್ ಶ್ರೀನಿವಾಸ್ ಅವರು. ಎಲ್ಲ